ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರ್ತಾರೆ. ಯಾರೀತ ರೇಣುಕಾ ಸ್ವಾಮಿ? ಚಿತ್ರದುರ್ಗ ಮೂಲದ ಯುವಕ ಈತ ರೇಣುಕಾ ಸ್ವಾಮಿ. ಈತ ಪವಿತ್ರ ಗೌಡ ಅವ್ರ ಮೇಲೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ನಂತೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿರ್ತಾನೆ ಈತ, ಕಮೆಂಟ್ ಕೂಡ ಮಾಡಿರ್ತಾನಂತೆ. ಸೊ ಹೀಗಾಗಿ ಆತನನ್ನ ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಕರೆಸಿ ನಟ ದರ್ಶನ್ ಮರ್ಮಾಂಗಕ್ಕೆ ಒದ್ದು, ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಒದ್ದು ಹಲ್ಲೆ ಮಾಡಿರ್ತಾರೆ. ಅದಾದ ಮೇಲೆ ಆತ ತೀವ್ರವಾಗಿ ಗಂಭೀರವಾಗಿ ಅಸ್ವಸ್ಥನಾಗಿರ್ತಾನೆ. ಅವನನ್ನ ಹಾಸ್ಪಿಟಲ್ಗೂ ಕೂಡ ಅಡ್ಮಿಟ್ ಮಾಡ್ತಾರೆ. ಆದ್ರೆ ಆತ ಹುಷಾರಾಗ್ಲೇ ಇಲ್ಲ, ಸಾವಿಗೀಡಾದ. ಸೊ ಇಲ್ಲಿ ದರ್ಶನ್ ಕೊಲೆ ಮಾಡಿದ್ರು. ಆರ್.ಆರ್. ನಗರ ಠಾಣಾ ವ್ಯಾಪ್ತಿಯಲ್ಲಿ ರೇಣುಕಾ ಸ್ವಾಮಿ ಕೊಲೆಯಾಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶವವನ್ನ ಎಸೆದಿದ್ರಂತೆ. 2 ತಿಂಗಳ ಹಿಂದೆ ನಡೆದಿದ್ದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಇದು. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಬಂಧನ ಆಗಿದೆ. ಆರ್.ಆರ್. ನಗರ ಠಾಣಾ ವ್ಯಾಪ್ತಿಯಲ್ಲಿ ಆತನ ಕೊಲೆಯಾಗುತ್ತೆ. ಆತನಿಗೆ ಚಿಕಿತ್ಸೆಯನ್ನ ನೀಡಿರುತ್ತಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳಿತಾನೆ. ಆರ್.ಆರ್. ನಗರ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆಯಾದ ವ್ಯಕ್ತಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶವ ಸಿಗುತ್ತೆ ಆತನದ್ದು. 2 ತಿಂಗಳ ಹಿಂದೆ ನಡೆದಿದ್ದ ಕೊಲೆ ಕೇಸ್ ಇದು. ಇವತ್ತು ನಿನ್ನೆ ಮೊನ್ನೆದಲ್ಲ, ಇದು 2 ತಿಂಗಳ ಹಿಂದೆ ಆಗಿದ್ದ ಕೊಲೆ ಕೇಸ್ ಇದು. ಅದರಲ್ಲೂ ಆರ್.ಆರ್. ನಗರ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಆದ್ಮೇಲೆ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಆತನ ಶವ ಸಿಕ್ಕಿತ್ತಂತೆ. ನಿಜವಾಗ್ಲೂ ಕೂಡ ಏನು ಇರುವಂತಹ ಒಂದು ಹೆಸರು ಬಲ, ಹಣಬಲದಿಂದ ಈ ರೀತಿಯಾಗಿ ಸಿಕ್ಕವರನ್ನ ಕರೆಸಿ ಕೊಲೆ ಮಾಡ್ಬಿಡೋದು ಅಷ್ಟು ಸುಲಭನ? ಹಾಗಿದ್ರೆ ನಾವು ಏನೇ ಮಾಡಿದ್ರು ಕೂಡ ಬಚಾವ್ ಆಗ್ತೀವಿ, ನಮ್ಮನ್ನು ಹೇಳೋರು ಯಾರು ಕೇಳೋರು ಯಾರು ಅನ್ನುವಂತಹ ಅಹಮ್ಮ ಇದು. ಆ ರೀತಿಯಾದಂತಹ ಬೆಳವಣಿಗೆನ ಮೇಲ್ನೋಟಕ್ಕೆ ಹೀಗೆ ಅನ್ನಿಸ್ತಾ ಇದೆ ನಿಜಕ್ಕೂ ಕೂಡ. ಬಟ್ ಇಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಏನಿದು ಪ್ರಕರಣ ಎಲ್ಲವನ್ನ ನಾವು ಗಮನಿಸ್ತಾ ಇದ್ದೀವಿ. ಪವಿತ್ರ ಗೌಡ ಅವ್ರ ಮೇಲೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ನಂತೆ, ಪೋಸ್ಟ್ ಹಾಕಿದ್ನಂತೆ ಚಿತ್ರದುರ್ಗ ಮೂಲದ ಯುವಕ ರೇಣುಕಾ ಸ್ವಾಮಿ ಅನ್ನೋನು. ಆತನನ್ನ ಇವರು ಬೆಂಗಳೂರಿಗೆ ಕರ್ಸ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಆರ್.ಆರ್. ನಗರ ಠಾಣಾ ವ್ಯಾಪ್ತಿಯಲ್ಲಿ ಆತನ ಕೊಲೆ ಆಗಿದೆ ಅಂದ್ರೆ ಆರ್.ಆರ್. ನಗರದಲ್ಲಿ ದರ್ಶನ್ ಅವರ ಮನೆ ಇರೋದು. ಬಹುಶಃ ಆತನನ್ನ ಚಿತ್ರದುರ್ಗದಿಂದ ಇಲ್ಲಿ ಕರ್ಸ್ಕೊಂಡ್ರು ಅಂತ ಕಾಣಿಸುತ್ತೆ. ಅವರ ಬೆಂಬಲಿಗರು ಅಥವಾ ಅವರ ಜೊತೆಗಿದ್ದವರು ಕರ್ಸ್ಕೊಂಡ ಮೇಲೆ ಆತನ ಮರ್ಮಾಂಗಕ್ಕೆ ದರ್ಶನ್ ಒದ್ರಂತೆ. ಒದ್ರು ಅಂತ ಅಂದ್ರೆ ಬರೀ ಒಡೆಯೋದಷ್ಟೇ ಇರಲ್ಲ, ಹಿಗ್ಗಾಮುಗ್ಗ ಥಳಿಸಿರ್ತಾರೆ. ಅದಾದ್ಮೇಲೆ ಆತನಿಗೆ ಚಿಕಿತ್ಸೆ ಕೊಡ್ತಾರಂತೆ. ಆದ್ರೂ ಕೂಡ ಆತ ಚಿಕಿತ್ಸೆ ಫಲಕಾರಿ ಆಗ್ಲಿಲ್ಲ, ಬದುಕುಳಿಲಿಲ್ಲ, ಆಯ್ತ ಸಾವಿಗೀಡಾದ. ಅದಾದ್ಮೇಲೆ ಆತನನ್ನ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಆತನ ಶವವನ್ನ ಬಿಸಾಕ್ ಹೋಗಿದ್ರಂತೆ. ಒಂದ್ ರೀತಿ ಸಿನಿಮೀಯ ಸ್ಟೈಲ್ ನಲ್ಲಿದೆ ಈ ಕೇಸನ್ನ ನೋಡ್ತಾ ಇದ್ರೆ ನಾವು. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ 10 ಜನರ ಬಂಧನ ಆಗಿದೆ. ನಟ ದರ್ಶನ್ ಸೂಚನೆ ಮೇರೆಗೆ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ. ಕೊಲೆ ಆರೋಪಿಗಳ ಜೊತೆ ದರ್ಶನ್ ಸಂಪರ್ಕದಲ್ಲಿದ್ರು ಅನ್ನೋ ಅನುಮಾನ ಕೂಡ ಇದೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನ ಒಳಗೊಂಡಂತೆ 10 ಜನರ ಬಂಧನ ಆಗಿದೆ. ಈಗ ಆಲ್ರೆಡಿ 10 ಜನರನ್ನ ಬಂಧಿಸಿದ್ದಾರೆ ಪೊಲೀಸರು. ದರ್ಶನ್ ಕೊಟ್ಟ ಸೂಚನೆ ಮೇರೆಗೇನೆ ಈ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ. ಆ ಕೊಲೆ ಆರೋಪಿಗಳಿಗೂ ದರ್ಶನ್ಗೂ ಸಂಪರ್ಕ ಇತ್ತು ಅನ್ನೋ ಅನುಮಾನ ಕೂಡ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.